ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾಕಷ್ಟು ಜನರ ಪ್ರಶ್ನೆ ಕೇಳ್ತಾ ಇದ್ದೀರಾ, ಏನು ಸರ್ ಇದು ಗೃಹಲಕ್ಷ್ಮಿ ಹಣವೇ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಆದರೆ ಸರ್ಕಾರ ಈಗ ಏನು ಗೃಹಲಕ್ಷ್ಮಿ ಸಂಘ ಅಂತ ಹೇಳಿ ನಿರ್ಮಾಣ ಮಾಡಿಬಿಟ್ಟು ಮಹಿಳೆಯರಿಗೆ 3 ಲಕ್ಷದವರೆಗೂ ಸಹ ಸಾಲ ಸೌಲಭ್ಯ ಕೊಡ್ತಾ ಇದ್ದಾರೆ. ನಿಜಾನೇ? ಹೇಗೆ ಸಾಧ್ಯ ಇವೆಲ್ಲ? ಇದರ ಬಗ್ಗೆ ಮಾಹಿತಿ ಕೊಡಿ. ಹೇಗೆ ಅಪ್ಲೈ ಮಾಡಬೇಕು, ಯಾವ ಬ್ಯಾಂಕ್ನಲ್ಲಿ ಅಪ್ಲೈ ಮಾಡಬೇಕು, ಏನೆಲ್ಲ ದಾಖಲಾತಿಗಳು ಬೇಕು, ಮತ್ತು ಇದನ್ನು ಯಾವ ಗ್ಯಾರಂಟಿ ಮೇಲೆ ಹಣ ಕೊಡ್ತಾ ಇದ್ದಾರೆ. ನಾವೇನಾದರೂ ಗ್ಯಾರಂಟಿಗೆ ಹೇಳಿ ಏನಾದರೂ ಪ್ರೂಫ್ ಕೊಡಬೇಕಾ, ದಾಖಲಾತಿಗಳನ್ನು ಸಬ್ಮಿಟ್ ಮಾಡಬೇಕಾ, ಯಾವಾಗಿಂದ ಕೊಡ್ತಾರೆ, ಈ ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಇನ್ಫಾರ್ಮೇಷನ್ನ ಕೇವಲ 4-5 ನಿಮಿಷಗಳಲ್ಲಿ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ದಯವಿಟ್ಟು ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ನೀವು ಕೂಡ ಒಂದು ಟೈಲರಿಂಗ್ ಕೆಲಸ ಮಾಡ್ತಾ ಇರ್ಬೋದು, ಕೋಳಿ ಸಾಕಾಣಿಕೆ ಮಾಡ್ತಾ ಇರ್ಬೋದು, ಕುರಿ ಸಾಗಾಣಿಕೆ ಮಾಡ್ತಾ ಇರ್ಬೋದು, ಯಾವುದೇ ಒಂದು ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳನ್ನು, ಸಣ್ಣ ಕೈಗಾರಿಕೆ ಕೆಲಸನೂ ಯಾವುದೇ ನೀವು ಮಾಡ್ತಾ ಇದ್ರೂ ಸಹ ನಿಮಗೆ ಸರ್ಕಾರದಿಂದ, ಅದರಲ್ಲೂ ಸಹ ಗೃಹಲಕ್ಷ್ಮಿ ಫಲಾನುಭವಿಗೆ ಸರ್ಕಾರದಿಂದ 3 ಲಕ್ಷವರೆಗೂ ಸಹ ಲೋನ್ ಸಿಗ್ತಾ ಇದೆ. ಖಂಡಿತವಾಗ್ಲೂ ಕಡಿಮೆ ಬಡ್ಡಿ ದರ ಇರುತ್ತೆ. ಗ್ಯಾರಂಟೀಸ್ ಏನಾದರೂ ಕೊಡಬೇಕಾ, ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಗೂ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ನಿಮಗೆ ಲೋನ್ ಬಂದುಬಿಟ್ಟು 25,000ದಿಂದ 3 ಲಕ್ಷವರೆಗೂ ಸಹ ಲೋನ್ ಸಿಗ್ತದೆ. ಎರಡನೇದಾಗಿ ಆಲ್ರೆಡಿ ಸರ್ಕಾರ ಕೆನರಾ ಬ್ಯಾಂಕ್ ಜೊತೆಗೆ ಟೈಅಪ್ ಮಾಡಿಕೊಂಡಿದೆ. ರಾಜ್ಯ ಸರ್ಕಾರ ಟೈಅಪ್ ಮಾಡಿಕೊಂಡಿದ್ದು ನೀವು ಅರ್ಜಿ ಸಲ್ಲಿಸಲಿಕ್ಕೆ ಕೆನರಾ ಬ್ಯಾಂಕಿಗೆ ಹೋಗಬೇಕತ್ತೆ. ಮತ್ತು ಇನ್ನೇನು ನಿಮ್ಮ ಹತ್ರ ಕೆನರಾ ಬ್ಯಾಂಕ್ ಆಲ್ರೆಡಿ ಅಕೌಂಟ್ ಇದ್ದರೂ ಸಹ, ನೀವು ನಿಮ್ಮ ಹತ್ರ ಕೆನರಾ ಬ್ಯಾಂಕ್ ಅಕೌಂಟ್ ಇದ್ದರೂ ಸಹ ಸಪ್ರೇಟಾಗಿ ಒಂದು ಲೋನ್ ಅಕೌಂಟನ್ನು ನೀವು ಮಾಡಬೇಕಾಗತ್ತೆ. ಅದಕ್ಕಿಂತ ಮೊದಲು ಈ ಒಂದು ಸ್ವಸಹಾಯ ಸಂಘ ಯಾವ ರೀತಿ ವರ್ಕ್ ಆಗುತ್ತೆ ಅದರ ಬಗ್ಗೆ ನಿಮಗೆ ಒಂದು ಚಿಕ್ಕ ಮಾಹಿತಿ ಕೊಡ್ತೀನಿ. ನಿಮ್ಮ ಒಂದು ಅಕ್ಕಪಕ್ಕ ಇರುವಂಥ ಸ್ನೇಹಿತರಿರ್ಬೋದು, ಒಂದು 5 ಅಥವಾ 6 ಜನ ಗೃಹಲಕ್ಷ್ಮಿ ಫಲಾನುಭವಿ ಇರುತ್ತಲ್ಲ, ಅವರು ಜನ ಇರ್ಬೋದು. ಈ ರೀತಿ ಸಂಘದ ಸದಸ್ಯರು ಇರ್ತೀರ. ನಿಮಗೆಲ್ಲರಿಗೂ ಸಹ ನೀವು ಪ್ರತಿ ತಿಂಗಳು ಇಷ್ಟು ಅಂತ ಹೇಳಿ ಗೃಹಲಕ್ಷ್ಮಿ ಸಂಘಕ್ಕೆ ಅಂತ ಅಮೌಂಟ್ ಕಟ್ತಾ ಇರ್ತೀರ. ಯಾರಿಗೆ ಅವಶ್ಯಕತೆ ಇದೆ ಆ ಹಣ ನಿಮ್ಮ ಹಣದಿಂದನೇ ಸರ್ಕಾರ ಕೊಡುತ್ತೆ ಹೊರತು ಸರ್ಕಾರ ಯಾವುದೇ ಹೊಸದಾಗಿ ಕೊಡುವಂಥ ಅವಶ್ಯಕತೆ ಇಲ್ಲ. ಸುಮಾರು ಈಗ ಆಲ್ರೆಡಿ 2,000 ಜನ ಅಮೌಂಟ್ಗೆ ಕಟ್ಟಲಿಕ್ಕೆ ರೆಡಿಯಾಗಿದ್ದಾರೆ. ಮೊದಲೇ ಹಂತದಲ್ಲಿ 2,000 ಅಪ್ಲಿಕೇಶನ್ ಕರಿತಾ ಇದ್ದಾರೆ. ಸಾಕಷ್ಟು ನೀವೇನು ಅಮೌಂಟ್ ಕಟ್ಟಿರ್ತೀರ, ಅದರಿಂದನೇ ಅವಶ್ಯಕತೆ ಇರೋರಿಗೆ ಲೋನ್ ಹಂತವಾಗಿ ಹೋಗ್ತಾ ಇರುತ್ತೆ ಹೊರತು ಸರ್ಕಾರದಿಂದ ಹೊಸದಾಗಿ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆನಾ? ಇನ್ನು ಲೋನ್ ಕಟ್ಟಲಿಕ್ಕೆ ಪ್ರೂಫ್ ಏನಾದರೂ ಕೇಳ್ತಾ ಇದ್ದೀರಾ, ನಿಮಗೇನಾದರೂ ಅದರ ಬಗ್ಗೆ ಕೇಳ್ತೀರಾ, ಲೋನ್ ಯಾವ ಬೇಸ್ ಮೇಲೆ, ಗ್ಯಾರಂಟಿ ಏನಿದೆ, ಲೋನ್ ಕಟ್ಟಲಿಕ್ಕೆ ಏನಾದರೂ ಪ್ರೂಫ್ ಕೊಡಬೇಕಾ ಅಂತ ಹೋದರೆ, ಅಂದರೆ ಏನು ಗ್ಯಾರಂಟಿ ಇಲ್ಲದೇ ಸರ್ಕಾರ ಗೃಹಲಕ್ಷ್ಮಿಯವರಿಗೆ ಲೋನ್ ಕೊಡಲಿಕ್ಕೆ ಮುಂದಾಗಿದೆ. ಏನಪ್ಪ ಅಂದರೆ 5 ಜನ 6 ಜನ ಸೇರಿ ಕಟ್ತಾ ಇರ್ತಿರಲ್ಲ, ಅವರು ಯಾರಾದರೂ ಕಟ್ಟಲಿಲ್ಲ ಅಂದರೆ, ಒಂದು ವೇಳೆ ಅವ್ರು ಕಟ್ಟಲಿಲ್ಲ ಅಂದರೆ ಮತ್ತೆ ಉಳಿದವರು ಅವ್ರ ಹತ್ರ ರಿಕವರಿ ಮಾಡಿ ಕೊಡಬೇಕಾಗತ್ತೆ. ಓಕೆನಾ? ಇದು ಮಹಿಳೆಯರಿಂದ ಮಹಿಳೆಯರಿಗೆ ಬಂದಿರಕ್ಕಂಥ ಹಣವನ್ನು ಅವಶ್ಯಕತೆ ಇರುವಂಥ ಮಹಿಳೆಯರಿಗೆ ಕೊಡುವಂಥ ಯೋಜನೆ ಗೃಹಲಕ್ಷ್ಮಿ ಸಂಘ ಅಂತ ಹೇಳಿ ಸರ್ಕಾರ ಹೀಗೆ ಮಾಡಲಿಕ್ಕೆ ಹೊರಟಿದ್ದು. ಇದರಲ್ಲಿ ನಿಮಗೆ ಸಾಕಷ್ಟು ಉಪಯೋಗ ಇದೆ. ಕಡಿಮೆ ಬಡ್ಡಿ ದರದಲ್ಲಿ ಬೇರೆ ಬೇರೆ ಖಾಸಗಿ ಫೈನಾನ್ಸ್ಗಳಿಗೆ ಕಂಪೇರ್ ನೋಡಿದಾಗ ಸಾಕಷ್ಟು ಬಡ್ಡಿ ಇರುತ್ತೆ. ನಿಮಗೂ ಕೂಡ ಆಲ್ರೆಡಿ ಸಾಲ ಇದ್ದರೆ ಅದು ಇಲ್ಲಿಗೆ ಗೃಹಲಕ್ಷ್ಮಿ ಸಂಘದಿಂದ ಸಾಲ ತಗೊಂಡು ಆ ಸಾಲವನ್ನು ಕ್ಲಿಯರ್ ಮಾಡಿ. ಅಥವಾ ನೀವು ಬೇರೆ ಯಾರಾದರೂ ಒಂದು ಸಣ್ಣ ಪುಟ್ಟ ಗುಡಿ ಕೈಗಾರಿಕೆ, ಸಣ್ಣ ಪುಟ್ಟ ಕೆಲಸಗಳಿಗೆ ಯೂಸ್ ಮಾಡ್ಕೋಬೋದು. ಖಂಡಿತವಾಗಲೂ ನಿಮಗೆ ಬೆನಿಫಿಟ್ ಅಂತ ಇದ್ದೇ ಇರುತ್ತದೆ. ಹಾಗಾದರೆ ಈಗ ಗೃಹಲಕ್ಷ್ಮಿ ಫಲಾನುಭವಿಗೆ ಎಲ್ಲರೂ ಸಹ ಕಡ್ಡಾಯವಾಗಿ ಈ ಒಂದು ಯೋಜನೆಗೆ ಜಾರಿಯಲ್ಲಿ ಸೇರಲೇಬೇಕಾ, ಈ ಒಂದು ಸಂಘವನ್ನು ಜಾಯಿನ್ ಆಗಲೇಬೇಕಾ, ಇದೇನಾದರೂ ಕಡ್ಡಾಯ ಇದೆಯಾ ಅಥವಾ ಆಪ್ಷನಲ್ ಇದೆಯಾ, ನಿಮಗೆ ಆಸಕ್ತಿ ಇದ್ದರೆ ಮಾತ್ರ ನೀವು ಸೇರ್ಬೋದು ಅಂತ ನೋಡೋದಕ್ಕೆ ಹೋದರೆ, ಖಂಡಿತವಾಗ್ಲೂ ನಿಮಗೆ ಆಸಕ್ತಿ ಇದ್ದರೆ ಮಾತ್ರ ನೀವು ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗ್ಬೋದು. ಇದೊಂದು ಸ್ವಸಹಾಯ ಸಂಘ. ನಿಮಗೆ ಆಸಕ್ತಿ ಇದ್ದರೆ ಮಾತ್ರ, ನಿಮಗೆ ಲೋನಲ್ಲಿ ಅವಶ್ಯಕತೆ ಇದ್ದರೆ ಮಾತ್ರ ನೀವು ಸೇರಿ ಈ ಉಳಿತಾಯವನ್ನು ಮಾಡ್ಕೋಬೋದು, ಸೇವಿಂಗ್ ಮಾಡ್ತಾ ಹೋಗಿ. ಆಮೇಲೆ ಅದಾದ ನಂತರ ನೀವು ಹಣವನ್ನು ಪಡ್ಕೋಬೋದಾಗಿರ್ತದೆ. ಓಕೆನಾ? ಬಟ್ ಆದರೆ ಅಷ್ಟೇ ಪ್ರಕಾರ ಕರೆಕ್ಟಾಗಿ ಹಣ ಕೊಟ್ಟರೆ ಮಾತ್ರ ಈ ಒಂದು ಸಂಘ ಯಶಸ್ವಿಯಾಗಿ ಮುಂದುವರಿಯುತ್ತೆ ಅಂತಲೇ ಹೇಳ್ಬೋದು. ನವೆಂಬರ್ 19ನೇ ತಾರೀಕಿನಿಂದ ಪ್ರಾಥಮಿಕ ಹಂತದಲ್ಲಿ ಆರಂಭ ಆಗ್ತಾ ಇದೆ. ನಿಮಗೂ ಏನಾದರೂ ಸಂಘದ ಬಗ್ಗೆ ಆಸಕ್ತಿ ಇದ್ದರೆ, ಲೋನ್ ಅವಶ್ಯಕತೆ ಇದ್ದರೆ ತಪ್ಪದೇ ಕಮೆಂಟ್ ಮಾಡೋ ಮೂಲಕ ತಿಳಿಸ್ಕೊಡಿ. ಈ ಒಂದು ಯೋಜನೆ ಒಳ್ಳೆಯದು ಅಥವಾ ಕೆಟ್ಟದರ ಬಗ್ಗೆ, ಗೃಹಲಕ್ಷ್ಮಿ ಹಣ ಕರೆಕ್ಟಾಗಿ ಕೊಟ್ಟರೆ ಮಾತ್ರ ಒಳ್ಳೆಯದಾಗುತ್ತೆ ಅನ್ನೋದರ ನನ್ನ ಅಭಿಪ್ರಾಯ. ನಿಮಗೇನು ಅನಿಸುತ್ತೆ ಅದರ ಮೂಲಕ ಕಮೆಂಟ್ ಮಾಡೋ ಮೂಲಕ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.